ಏನದು ರಾಂಗ್ ಪಾಸ್ವರ್ಡ್ ಅಂತ ಬರ್ತಿದೆಯಲ್ಲ, ಏನಾಯ್ತು? ಏನಾಯ್ತು ವೇದಾಂತ್? ನಥಿಂಗ್. ಏನು ಅಂತ ಹೇಳ್ಬಾರ್ದಾ? ಐ ಥಿಂಕ್ ಪಾಸ್ವರ್ಡ್ ಮರ್ತು ಹೋಗಿದ್ದೀನಿ ಅನ್ಸ್ತದೆ. ಅಯ್ಯೋ, ನಾನು ಹೆಲ್ಪ್ ಮಾಡ್ಲಾ? ಸರಿ, ಓಕೆ. ಆದ್ರೆ ಒಂದ್ ಕಂಡೀಷನ್, ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ಮಾಡ್ತೀನಿ. ನೀನ್ ಏನ್ ಬೇಕಾದ್ರೂ ಮಾಡು, ಒಟ್ನಲ್ಲಿ ಅರ್ಜೆಂಟ್ ಆಗಿ ಮಾಡು. ನೀನ್ ಏನ್ ಹೇಳಿದ್ರು ಓಕೆ. ಓಪನ್ ಆಗೋಯ್ತಾ? ವಾವ್, ಎನಿವೇಸ್ ಥ್ಯಾಂಕ್ ಯು. ಹೇಗ್ ಮಾಡಿದೆ? ಅದು ಮ್ಯಾಜಿಕ್. ಥ್ಯಾಂಕ್ ಯು. ಅಮೂಲ್ಯ, ಏನ್ ಮಾಡ್ತಿದ್ಯಾ? ಇನ್ನೂ ಸಿಕ್ಕಾಪಟ್ಟೆ ಪೆಂಡಿಂಗ್ ಕೆಲಸ ಇದೆ, ಮುಗಿಸ್ಬೇಕು. ಇವತ್ತಿಗೆ ಇಷ್ಟ ಕೆಲಸ ಸಾಕು. ಎಷ್ಟ್ ಕೆಲಸ ಮಾಡ್ತೀಯಾ? ಟೈಮ್ ನೋಡು, 1 ಅವರ್ ಆಗ್ತಾ ಬಂತು. ಮದ್ವೆಗಿನ್ನೂ 1 ತಿಂಗಳು ಆಗಿಲ್ಲ, ಆಗ್ಲೇ ಇಷ್ಟು ಬ್ಯುಸಿ ಆಗ್ಬಿಟ್ರೆ ಹೆಂಗೆ? ನೀನ್ ಹಿಂಗೆ ನನ್ನ ನೆಗ್ಲೆಕ್ಟ್ ಮಾಡ್ತಿರು. ನೀನ್ ಪಾಸ್ವರ್ಡ್ ಹಾಗಾಗ ಲಾಕ್ ಆಗ್ತಿರುತ್ತೆ, ನಿನ್ ಲ್ಯಾಪ್ಟಾಪ್ ರಿಪೇರಿಗೆ ಬರ್ತಿರುತ್ತೆ. ಈ ಬಜಾರಿ, ನಾನು ಫೋನಲ್ಲಿ ಮಾತಾಡುವಾಗ ಪಾಸ್ವರ್ಡ್ ನ ಚೇಂಜ್ ಮಾಡ್ಬಿಟ್ಟಿದ್ಯಾ? ಹಾಗಾದ್ರೆ ನೀನೇ ಪಾಸ್ವರ್ಡ್ ಚೇಂಜ್ ಮಾಡಿ ಮತ್ತೆ ಹೊಸ ಪಾಸ್ವರ್ಡ್ ಹಾಕಿದ್ಯಾ? ಮಾಡ್ತೀನಿ ತಗೊಳ್ಳೋದಿಗೆ. ಮುದ್ದು ನೀನು ಎದೆಯ ನಡೆಸೋ ಸತ್ತು ನೀನು, ಅಚ್ಚು ನೀನು ಮೆಚ್ಚು ನೀನು, ಅಷ್ಟೊಂದು ಇಷ್ಟ ಯಾಕಾದೆ ನಂಗೆ, ಹೃದಯಕ್ಕೆ ಹಿತವಾಗಿದೆ. ಸಗಮ ಪಾಮ ಪಾಮ ಪನಿ ಪಾ ಪನಿ ಪಮ ಗಪ ಪಾಮ ಪಾಮ ಪನಿ ಸನಿ ಪಾ ಪನಿ ಪಮ ಗಪ ಗರಿ ಪಾಮ ಪಾಮ ಪನಿ ಪಾ ಪನಿ ಪಮ ಗಪ ಪಾಮ ಪಾಮ ಪನಿ ಸನಿ ಪಾ ಪನಿ ಪಮ ಗಪ ಗರಿ. ಅಪ್ಪ ಸತ್ಯ, ಪಾಸ್ವರ್ಡ್ ಚೇಂಜ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ನನ್ ಗಂಡಂಗೂ ರೊಮ್ಯಾನ್ಸ್ ಮಾಡ್ಬೇಕು ಅಂತ ಅನಿಸ್ತಲ್ಲ. ಹೌದು ಬಜಾರಿ, ಬಟ್ ಏನ್ ಮಾಡ್ಲಿ, ಸಿಕ್ಕಾಪಟ್ಟೆ ಕೆಲಸ ಇದೆ. ನೀನ್ ಕೆಲಸ ಮಾಡ್ತೀಯ ಅಂದ್ರೆ ಎಷ್ಟು ಬೇಕಿದ್ರು ಬರುತ್ತೆ. ಅದ್ರ ಜೊತೆಗೆ ನಿನ್ ಹೆಲ್ತ್ ನೋಡ್ಕೊಳ್ಳೋದು ಮುಖ್ಯ. ಅದ್ರ ಜೊತೆಗೆ ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಓಕೆ ಫೈನ್, ಇನ್ ಮುಂದೆ 10 ಗಂಟೆ ಮೇಲೆ ಹೆಂಡತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಏನಾಯ್ತು? ಇವತ್ತು ಸಂಕ್ರಾಂತಿ ಹಬ್ಬ ಹೇಗಾಯ್ತು? ಐಮ್ ಸಾರಿ, ನಾನು ವಿಕ್ರಮ್ ಬರೋದಕ್ಕಾಗ್ಲೇ ಇಲ್ಲ. ಬರೀ ಬೇಜಾರ್ ಮಾಡ್ಕೊಂಡ್ರ? ಇದನ್ನೇ ಕೇಳ್ತಿರೋದು. ಆದ್ರೆ ಅಂಜು ಮಾತ್ರ ನಾವು ಹೊರಡುವಾಗ ಡಲ್ ಆಗಿದ್ಲು. ಹೌದಾ? ಯಾಕೆ? ಅದೇ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ನೀನು ಆರ್ತಿ ಹೊರಟಾದ್ಮೇಲೆ ಅವಳು ಬೇಜಾರಾಗಿರುತ್ತೆ. ಇಟ್ಸ್ ವೆರಿ ಕಾಮನ್. ಬೆಳಿಗ್ಗೆ ಫೋನ್ ಮಾಡು, ಅವಳಿಗೂ ಸಮಾಧಾನ ಆಗುತ್ತೆ. 1 ನಿಮಿಷ ಇರು, ಅಂಜು ಹತ್ರ ಯಾಕೋ ಈಗಲೇ ಮಾತಾಡ್ಬೇಕು ಅನ್ಸಿದೆ. ರಿಸೀವ್ ಮಾಡ್ತಿಲ್ಲ. ಅಮೂಲ್ಯ, ಸಾಮಾನ್ಯವಾಗಿ ಫಾರಿನ್ ಕ್ಲೈಂಟ್ಸ್ ಬಿಟ್ರೆ ಇಷ್ಟೊತ್ತಲ್ಲಿ ಯಾರು ಇದ್ದಿರೋದಿಲ್ಲ. ಪಾಪ ಮಲಗಿರ್ತಾಳೆ, ಅವಳು ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಬೆಳಗ್ಗೆ ಮಾತಾಡಿದ್ರಾಯ್ತು. ನನ್ನ ಕೆಲಸನಂತೂ ಹೇಗಿದ್ರು ಡಿಸ್ಟರ್ಬ್ ಮಾಡಿದ್ಯಾ? ನಾನು ಇನ್ನೂ ಡಿಸ್ಟರ್ಬ್ ಮಾಡ್ತೀನಿ.
ವೈಜಯಂತಿ ಅಮ್ಮನ ಮನೆ ಕರ್ಕೊಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಅವ್ರು ಊರಿಗೆ ಹೋಗ್ತೀನಿ ಅಂತ ನಿಂತಿದ್ರು. ನಾನು ಅಗ್ರಜ ಅವ್ರನ್ನ ಎಷ್ಟು ಕನ್ವಿನ್ಸ್ ಮಾಡಿದ್ವಿ ಗೊತ್ತಾ? ಕೊನೆಗೂ ಏನೋ ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡ್ ಬಂದ್ವಿ. ಆದ್ರೆ ಅವರು ತುಂಬಾ ಎದುರ್ಕೊಂಡಿದ್ದಾರೆ. ನಾನು ಅವ್ರನ್ನ ಮಾತಾಡ್ಸಕ್ ಹೋದೆ, ಆದ್ರೆ ಸರಿಯಾಗಿ ಮಾತಾಡ್ಲೇ ಇಲ್ಲ. ಹೆದರಿಕೆ ಆಗದೆ ಇರುತ್ತಲ್ವಾ? ನಮ್ಮ ಆಫೀಸಲ್ಲೇ ಯಾರೇ ಜೋರಾಗಿ ಮಾತಾಡಿದ್ರು ಪಾಪ ಬೆಚ್ಚ ಬೀಳ್ತಾ ಇದ್ರು. ಇನ್ ಕಿಡ್ನಾಪರ್ಸ್ ಕಿಡ್ನಾಪ್ ಮಾಡಿ ಅಲ್ಲಿ ಇಟ್ಟಿದ್ರು ಅಂದ್ರೆ ಮನ್ಸಿಗೆ ಎಷ್ಟು ಶಾಕ್ ಆಗಿರ್ಬೇಡ. ಪಾಪ ಅವರೆಷ್ಟು ಸ್ವೀಟ್ ಆಗಿ ನಗ್ತಾರೆ. ಆ ನಗುಲಿ ಒಂದು ಪ್ಯೂರಿಟಿ ಇದೆ. ಅವ್ರನ್ನ ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ. ಅಂತವ್ರನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂದ್ರೆ ಅವ್ರಿಗೆ ನಿಂತವ್ರು ಇರ್ಬೇಕು. ಅದು ಕರೆಕ್ಟ್ ಅದ್ರುವ. ಬಟ್ ಸ್ವಲ್ಪ ದಿವಸದಿಂದ ನಮ್ಮ ಮನೇಲಿ ಏನೆಲ್ಲ ಆಗ್ತಿದೆ. 15 days ಬ್ಯಾಕ್ ನ್ಯೂ ಇಯರ್ ಅಲ್ಲಿ ಅಜ್ಜಿ ತಲೆಗೆ ಹೊಡೆದ್ರು. ಅದು ಅಲ್ಲದೆ ಸ್ವಲ್ಪ ದಿನ ಮುಂಚೆ ನಮ್ಮ ಆಫೀಸರ್ ಕೆಲಸ ಮಾಡ್ತಿರೋ ಅಮ್ಮನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರೆ ಅಂದ್ರೆ ಈಗೆಲ್ಲ ಯಾರು ಮಾಡೋದಕ್ಕೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ ಧ್ರುವ. ನಾನು ಯೋಚನೆ ಮಾಡ್ತೇನೆ. ಅಜ್ಜಿನ ಒಡ್ಸಿದ್ದು ಆ ಸುವಾಸಿನಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ವೈಜಯಂತಿ ಅಮ್ಮನ ಕಿಡ್ನಾಪ್ ಮಾಡಿಸಿರೋದು ಯಾರಿರ್ಬೋದು? ಇದನ್ನು ಆ ಸುವಾಸಿನಿನೇ ಮಾಡಿಸಿರ್ಬೋದಾ? ಏ ಧ್ರುವ, ಲಾಜಿಕ್ ಇಲ್ಲದೆ ಮಾತಾಡ್ಬೇಡ ಕಣ. ಅಜ್ಜಿಗೆ ಸುಹಾಸಿನಿ ಹೊಡೆದಿದ್ದಾಳೆ ಅನ್ನೋದನ್ನ ಓಕೆ ನಂಬೋದು. ಬಟ್ ವೈಜಯಂತಿ ಅಮ್ಮನ್ನ ಸುಹಾಸಿನಿನೇ ಕಿಡ್ನಾಪ್ ಮಾಡಿದಾಳೆ ಅನ್ನೋದು ನನ್ನ ಕೈನ ನಂಬಕ್ಕಾಗ್ತಾ ಇಲ್ಲ. ಅವಳು ಒಂಥರ ಖತರ್ನಾಕ್, ಏನ್ ಬೇಕಾದ್ರೂ ಮಾಡ್ತಾಳೆ. ಅದನ್ನ ನಾನು ಒಪ್ತೀನಿ ಧ್ರುವ. ಈ ವೈಜಯಂತಿ ಅಮ್ಮ ಯಾರು ಅಂತ ಸುಹಾಸಿನಿಗೆ ಗೊತ್ತಿರೋಕ್ ಚಾನ್ಸೇ ಇರಲಿಲ್ಲ. ಮನೆ ಕರ್ಕೊಂಬಂದಾಗ್ಲೆ ಅವರು ಫಸ್ಟ್ ಟೈಮ್ ನೋಡಿದ್ದು. ಗುರುತು ಪರಿಚಯ ಇಲ್ದಿರೋರ್ನ ಈ ಸುಹಾಸಿನಿ ಏನಕ್ಕೆ ಕಿಡ್ನಾಪ್ ಮಾಡಿಸ್ತಾಳೆ ಹೇಳು? ವೈಜಯಂತಿ ಅಮ್ಮ ನಮ್ಮೂರ್ನವ್ರೆ. ಇವ್ರಿಗೂ ಸುವಾಸಿನಿಗೂ ಏನಾರ ಲಿಂಕ್ ಇರ್ಬೋದಾ? ಅದಕ್ಕೆ ಈ ತರ ಮಾಡ್ಸಿರ್ಬೋದಾ? ಇಲ್ಲ ಧ್ರುವ, ಚಾನ್ಸೇ ಇಲ್ಲ. ನಾನು ಇದಕ್ಕೆ ಒಪ್ಪಲ್ಲ. ಊರಲ್ಲಿ ಏನೇನು ನಡೆದ್ರು ಅದಕ್ಕೆ ಸುಹಾಸಿನಿನೇ ಕಾರಣ ಅಂತ ನಾವು ಹೇಳಕ್ಕಾಗಲ್ಲ. ಅಂಡ್ ಇನ್ಫ್ಯಾಕ್ಟ್ ಅಜ್ಜಿಗೂ ಸುಹಾಸಿನಿನೇ ಹೊಡ್ಸಿರೋದು ಅಂತ ನಂಬಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನಿನ್ಗೆ ಅಜ್ಜಿಗೆ ಹೊಡ್ಸಿದ್ದು ಅವಳಲ್ಲ ಅಂತ ಅನ್ಸ್ತಿರ್ಬೋದು. ಆದ್ರೆ ನನಗೆ ಮಾತ್ರ ಅವಳ ಮೇಲೆ ಸ್ಟ್ರಾಂಗ್ ಡೌಟ್ ಇದೆ. ನಿನ್ಗೆ ಆಕ್ಸಿಡೆಂಟ್ ಆಗಿದ್ದು ನೆನಪಿದ್ಯಾ? ನಿನಗೆ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸೋಂಥದ್ದು ನೀ ಅವಳಿಗೇನ್ ಮಾಡಿದ್ಯಾ ಹೇಳು? ಎಲ್ರು ಅಂದ್ಕೊಂಡಿರೋ ಸುವಾಸಿನಿನೇ ಬೇರೆ, ಅವಳು ಒಳಗಿರೋ ಸುವಾಸಿನಿನೇ ಬೇರೆ. ಅವಳೊಂಥರ ಸುವೇಶದಲ್ಲಿರೋ ಹುಲಿ. ನಮಗ ಅರ್ಥ ಆಗೋ ವಿಷಯ ಅಣ್ಣಂಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಕಂಪ್ನಿ ದುಡ್ಡು ಹೊಡಿತಿದ್ದಾಳೆ, ಇನ್ನೊಂದ್ ಕಡೆ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇದ್ದಾಳೆ. ಧ್ರುವ, ಸುಹಾಸಿನಿ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಆಗದಿರೋಷ್ಟು ದಡ್ಡ ಅಲ್ಲ ಅಗ್ರಜ. ಇದನ್ನ ಇನ್ನೋಸೆನ್ಸ್ ಅಂದೆ ಇನ್ನೇಂತ ಕರಿಬೇಕು? ನಾವು ಅನ್ಕೊಂಡಿರೋದ್ಕಿಂತ ವಿಷಯ ಅಗ್ರಜನ್ಗೆ ಗೊತ್ತಿದೆ ಅಂತ ಅನಿಸ್ತಿದೆ. ಗೊತ್ತಿದ್ರು ಮತ್ತೆ ಯಾಕೆ ಏನು ಮಾಡದೆ ಸುಮ್ಮನಿದ್ದಾನೆ? ಅದು ನನಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಅದಕ್ಕೊಂದು ಕಾರಣ ಇದೆ ಅಂತ ನಾನು ನಂಬ್ತೀನಿ. ನಿನಗೆ ನೆನಪಿದ್ಯಾ? ಅಗ್ರಜನ್ ಮದ್ವೆ ದಿನ ಸುಹಾಸಿನಿ ಏನೋ ಹೇಳಕ್ ಬರ್ಬೇಕು ಅಂದಾಗ ಅಗ್ರಜ ನಮ್ಮನ್ನೆಲ್ಲ ತಡೆದ. ಅಗ್ರಜನ್ ನಾಲ್ಕು ಬೇರೆ ಏನೋ ಹೇಳ್ತಾ ಇತ್ತು. ಏನೋ ಅಣ್ಣ ಸೈಲೆಂಟ್ ಆಗಿರೋದು ನಂಗೆ ಇಷ್ಟ ಆಗ್ತಿಲ್ಲ. ಅವನು ಅವಳನ್ನ ತುಂಬಾ ಸಹಿಸ್ಕೊತಿದ್ದಾನೆ. ನಾನು ಅವನ ಜಾಗದಲ್ಲಿ ಇದ್ದರೆ ಅವಳ ಕತ್ತಿಡ್ದು ಆಚೆ ಆಗ್ತಿದೆ. ರಿಲ್ಯಾಕ್ಸ್ ಧ್ರುವ. ನಿನಗೆಷ್ಟು ಕೋಪ ಇದೆಯೋ ನನಗೂ ಅವಳ ಮೇಲೆ ಅಷ್ಟೇ ಇದೆ. ಆ ಸುಹಾಸಿನಿ ವಿರುದ್ಧ ನಾವು ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೆ ಅಗ್ರಜನ್ಗೆ ನಾವೇ ವಿಲನ್ಗಳಾಗೋದು. ಅವನು ಅವಳನ್ನ ತ್ಯಾಗಮಯಿ ತಾಯಿ ಅನ್ಕೊಂಡ್ಬಿಟ್ಟಿದ್ದಾನೆ. ಅವಳೆಂತ ವಿಲನ್ ಅಂತ ಗೊತ್ತು ಮಾಡ್ಸಕ್ಕೆ ನಮ್ಗೊಂದೇ ಒಂದು ಸಾಲಿಡ್ ಪ್ರೂಫ್ ಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಸಮಾಧಾನವಾಗಿರ್ಬೇಕು. ಅಂದಾಗೆ ವೈಜಯಂತಿ ಅಮ್ಮನ್ನ ಎಲ್ಲಿಟ್ಟಿದ್ದಾರೆ ಅಂತ ನಿಂಗೆ ಗೊತ್ತಾಯ್ತು? ಹೊಸದಾಗಿ ಬಂದಿದ್ದಾನಲ್ಲ ನಮ್ಮ ಆಫೀಸ್ಗೆ, ಪ್ರಜ್ವಲ್ ಅಂತ. ಅವನಿಗೆ ಹುಡ್ಕೋದಕ್ಕೆ ಕಾಸು ಕೊಟ್ಟಿದ್ದ. ಅವನೇ ಫೈಂಡ್ ಔಟ್ ಮಾಡ್ದ. ಸೂಪರ್. ಅವನು ತುಂಬಾ ಶಾರ್ಪ್ ಇದ್ದಾನೆ. ಅವನಿಗೆ ಅಮ್ಮನ ಹುಡ್ಕೊಂತ ಹೇಳ್ಬೇಕಿತ್ತು. ಎಸ್, ಅದನ್ನು ಹೇಳಿದ್ದೀನಿ. ಇನ್ಫ್ಯಾಕ್ಟ್ ಅವನು ಬಂದಿರೋದೇ ಅದಕ್ಕೆ. ಹಾಯ್ ಮಗಳೇ. ಅಪ್ಪ
ಪಾ ನಾನು ನೀವು ಬರೋದನ್ನೇ ಕಾಯ್ತಾ ಇದ್ದೆ. ನೀವ್ ಹೇಳಿದ ಟೈಮ್ ಕರೆಕ್ಟ್ ಆಗಿ ಬಂದಿದ್ದೀರಾ. ಅದಕ್ಕೆ 1 ಬೆಲ್ ಆಗ್ತಿದಂಗೆ ನಾನೇ ಓಡ್ಕೊಂಡ್ ಬಂದ್ ಬಾಗ್ಲು ಓಪನ್ ಮಾಡಿದೆ. ಬೈ ದ ವೇ ಗೆಟ್ ಟುಗೆದರ್ ಹೇಗಿತ್ತು? ಎಂಜಾಯ್ ಮಾಡಿದ್ರಾ? ಸಖತ್ ಎಂಜಾಯ್ ಮಾಡಿದ್ವಿ. ನಾವು ಕಾಲೇಜ್ ಡೇಸ್ ಅಲ್ಲೂ ಇಷ್ಟೊಂದು ಎಂಜಾಯ್ ಮಾಡಿರ್ಲಿಲ್ಲ. ಎಲ್ಲ ಕಾಲೇಜ್ ಫ್ರೆಂಡ್ಸ್ ಸೇರ್ಕೊಂಡು ಮಜಾನೋ ಮಜಾ. ಸುಮ್ಮಿರಿಯಪ್ಪ, ನೀವು ಪ್ರತಿ ಸಲ ಪಾರ್ಟಿ ಮಾಡಿದಾಗ್ಲೂ ಇದೇ ಡೈಲಾಗ್ ಹೊಡಿತೀರಾ. ಇಲ್ಲ ಅದ್ಯಾ, ನಾವು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತುಂಬಾ ವರ್ಷಗಳಾಗಿತ್ತು. ಅದಕ್ಕೆ ಮೊನ್ನೆೊಬ್ರು ಫ್ರೆಂಡ್ ಮನೇಲಿ ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ಮೀಟ್ ಮಾಡಿ ಏನ್ ಮಾಡಿದ್ರಿ? ಎಲ್ರು ಹಳೆ ವಿಷಯನೆಲ್ಲ ನೆನ್ಪು ಮಾಡ್ಕೊಂಡು ಒಬ್ರಿಗೊಬ್ರು ರೇಗ್ಸಿದ್ವಿ, ಹಾಡ್ ಹೇಳಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ. ಅಷ್ಟೇ ಅಲ್ಲ, ಕೊನೆಗೆ ಎಲ್ರು ಸೇರ್ಕೊಂಡು ಸೆಲ್ಫಿ ತಗೊಂಡ್ವಿ. ಒಟ್ಟಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆದ್ಯ. ನನಗಂತೂ ನನ್ನ ಕಾಲೇಜ್ ಡೇಸ್ ಎಲ್ಲ ಒಂದ್ಸರಿ ಕಣ್ಮುಂದೆ ರಪ್ ಅಂತ ಬಂದೋದಂಗಾಯ್ತು. ಹೌದಪ್ಪ, ಆಗಾಗ ಫ್ರೆಂಡ್ಸ್ ಈ ತರ ಮೀಟ್ ಮಾಡ್ತಾ ಇದ್ರೆ ಏನೇ ಸ್ಟ್ರೆಸ್ ಇದ್ರೂ ಕಮ್ಮಿ ಆಗತ್ತೆ. ಮೊದ್ಲೇ ನೀವು ಸ್ವಲ್ಪ ಟೆನ್ಷನ್ ಗಿರಾಕಿ, ಆಗಾಗ ಫ್ರೆಂಡ್ಸ್ ನ ಈ ತರ ಮೀಟ್ ಮಾಡ್ತಾ ಇರಿ. ಎಕ್ಸಾಕ್ಟ್ಲಿ ಕರೆಕ್ಟ್ ಮಗಳೇ. ಅದಕ್ಕೆ ನಾನು ನಮ್ ಕಾಲೇಜ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಒಂದು ಫಾರಿನ್ ಟ್ರಿಪ್ ಪ್ಲಾನ್ ಮಾಡಿ ಅಂತ ಮೆಸೇಜ್ ಹಾಕ್ತೀನಿ. ಅಪ್ಪ, ಹಾಗಂತ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಬರೀ ಫಾರಿನ್ ಟ್ರಿಪ್ ಪಾರ್ಟಿ ಅಂತ ಹೇಳಿ ಮಾಡ್ತಾ ಇರ್ಬೇಡಿ. ನಿಮಗೂ ಮನೆ ಮಕ್ಳು ಅಂತ ಇದಾರೆ, ಸ್ವಲ್ಪ ಅವ್ರ ಕಡೆನೂ ಗಮನ ಕೊಡಿ. ಇಲ್ಲ ಅದ್ಯಾ, ಸುಮ್ನೆ ತಮಾಷೆಗೆ ಅಲ್ಲ. ಅದಿರ್ಲಿ, ಅಜ್ಜಿ ಹೇಗಿದ್ದಾರೆ? ಟೈಮಿಗೆ ಮೆಡಿಸಿನ್ಸ್ ತಗೊಳ್ತಾ ಇದಾರಲ್ವಾ? ಅಪ್ಪ, ಅಜ್ಜಿ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ, ಅವ್ರಂತೂ ಸೂಪರ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಅಣ್ಣ ಅವ್ರನ್ನ ನೋಡ್ಕೊಳಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಇನ್ಮೇಲೆ ನಮ್ಮನೇಲೆ ಇರ್ತಾರೆ. ಓ ಹೌದಾ, ಒಳ್ಳೆ ಐಡಿಯಾ ಪುಟಿ. ವೇದಾಂತ್ ತುಂಬಾ ಒಳ್ಳೆ ಕೆಲಸನೇ ಮಾಡಿದಾನೆ. ಹೌದು, ಯಾರವರು ಇದಕ್ಕೂ ಮುಂಚೆ ಎಲ್ಲಿದ್ರಂತೆ, ಏನ್ ಮಾಡ್ತಾ ಇದ್ರಂತೆ? ಅಪ್ಪ, ಅವ್ರ ಹೆಸರು ನಮ್ಮ ಅಜ್ಜಿ ಹೆಸರೇ, ವೈಜಯಂತಿ ಅಂತ. ಅವ್ರ ಇಷ್ಟ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಪಾಪ, ಅವ್ರ ಕಡೆಯವರು ಅಂತ ಅವ್ರಿಗೆ ಯಾರು ಇಲ್ವಂತೆ. ಅದಕ್ಕೆ ಅಣ್ಣ ಅಜ್ಜನ್ ನೋಡ್ಕೊಳ್ಳಿ ಅಂತ ಹೇಳಿ ಮನೆ ಕರ್ಕೊಂಡ್ ಬಂದಿದ್ದಾನೆ. ಗುಡ್ ಆದ್ಯಾ, ಯಾರಾದ್ರೂ ಆಗಿರ್ಲಿ, ಅತ್ತೇನ ಚೆನ್ನಾಗಿ ನೋಡ್ಕೊಂಡಿದ್ರ ಆಯ್ತು ಅಷ್ಟೇ. ನಾನೇ ಅಮ್ಮನ್ ನೋಡ್ಕೊಳಕ್ ಬಂದಿದ್ದೀನಿ ಅಂತ ಈಗ ಇವ್ರ ಖಂಡಿತ ಗೊತ್ತಾಗತ್ತೆ. ಈಗಾಗ್ಲೇ ಶ್ರೀಧರ್ಗೆ ನನ್ ಮೇಲೆ ಡೌಟ್ ಬಂದಿದೆ. ಶ್ರೀಧರ್ ನನ್ನ ನೋಡಿದ್ರೆ ಒಂದಷ್ಟು ಪ್ರಶ್ನೆ ಕೇಳೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗ ನಾನು ಏನ್ ಮಾಡೋದು? ಬರೀ ನಿನ್ನೆ ಖರ್ಚೆಲ್ಲ ಕಳೆದು ಎಷ್ಟು ಮಿಕ್ಕಿದೆ ಅದನ್ನೆಲ್ಲ ಕೊಡು. ಮೆಸ್ಗೆ ದಿನಸಿ ತರಬೇಕು. ರೀ, ತುಂಬಾ ಖರ್ಚಾಗೋಗಿದೆ. ಒಂದ್ 300 ರೂಪಾಯಿ ಉಳಿದಿರ್ಬೋದೇನೋ ಅಷ್ಟೇ. ಹೌದಾ, ಸರಿ ಅದನ್ನೇ ಕೊಡು. ಇನ್ನೇನ್ ಮಾಡೋದು, ಅಂಗಡಿಯವನ ಹತ್ರ ಸಾಲ ಹೇಳ್ತೀನಿ. ರೀ, ನೀವ್ ಯಾವಾಗ್ಲೂ ದಿನಸಿ ತರೋದು ಆ ನಾಗಶೇಖರನ್ ಅಂಗಡಿಲ್ ತಾನೆ ರೀ? ಸಾಲ ಕೇಳಿದ್ರೆ ಅವನೊಂಥರ ಅಂತಾನಪ್ಪ. ಹ್ಞೂ ಪರಿ, ಕೊಡೋರು ಅಂದೇ ಅಂತಾರೆ. ಸಾಲದಲ್ಲಿ ದಿನಸಿ ಕೊಡೋರು ತಮ್ಮ ಮಾತಿನಲ್ಲೇ ಬಡ್ಡಿ ವಸೂಲಿ ಮಾಡ್ಬಿಡ್ತಾರೆ. $25,000 ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅಮ್ಮ, ಸ್ವಲ್ಪ ಜೀರಿಗೆ ತಗೊಳ್ತೀನಿ. ಯಾಕಮ್ಮ, ಏನಾಯ್ತು? ಏನಿಲ್ಲಮ್ಮ, ಹೊಟ್ಟೆ ಭಾರ ಅನಿಸ್ತದೆ ಅಷ್ಟೇ. ಪರಿ, ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನು ಮರು ಮಾತಾಡ್ತಾನೆ ಇಲ್ವಲ್ಲ? ಯಾಕೆ, ಏನ್ ಸಮಾಚಾರ? ಇದೇನ್ ಪರಿ ಇದು? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ರೀ, ನೆನ್ನೆ ಅಮ್ಮ ಹೊರಡಕ್ ಮುಂಚೆ ಅಮ್ಮ 1 ನಿಮಿಷ ಅಡಿಗೆ ಮನೆಗೆ ಹೋಗಿ ಬರ್ತೀನಿ ಅಂತಂದ್ಲು. ಇದು ಖಂಡಿತವಾಗ್ಲೂ ಅವಳದೇ ಕೆಲಸ ರೀ. ಅವಳ ಮನ್ಸು ಇನ್ನು ಈ ಮನೇಲೇ ಇದೆ ರೀ. ಅವಳು ನಮ್ ಕಷ್ಟಕ್ಕೆ ಯಾವಾಗ್ಲೂ ಬೆಡಿತಾಳೆ. ಮದ್ವೆಗೆ ಮುಂಚೆ ಅವಳು ದುಡಿತಾ ಇದ್ಲು ರೀ. ಆಗ ಮಗಳು ನಮಗೇನ್ ಬೇಕೋ ಕೇಳಿ ತಗೋತಾ ಇದ್ವಿ. ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಅವಳು ಆ ಮನೆ ಸೊಸೆ ಆದ್ಲು. ಆಗ ನಂದೊಂದು ಕೈಯೇ ಮುರಿದೋಯ್ತೇನೋ ಅಂತ ಅನ್ನಿಸ್ತು ನನ್ಗೆ.
ಮದುವೆ ಆದ್ಮೇಲೆ ಅವಳ ಹತ್ರ ದುಡ್ಡು ಕಾಸಿನ ಬಗ್ಗೆ ಮಾತಾಡ್ಲೇಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಈಗ್ಲೂ ಮಗಳಾಗೆ ಇದಲ್ರಿ. ಹೆಣ್ಮಕ್ಳು ಹುಟ್ಟಿದ್ರೆ ಹೀಗಳಿಯೋ ಸಮಾಜಕ್ಕೆ ನನ್ನ ಮಕ್ಕಳು ಮಾದರಿ ಪರಿ. ಅವರು ಇನ್ನೊಂದು ಮನೆಗೆ ಹೊಟ್ಟೋಗ್ತಾರೆ, ನಮ್ಮ ನೆರವಿಗಾಗೋದಿಲ್ಲ, ಕಡೆ ಗಂಡ್ಮಕ್ಳೇ ಆಸರೆ ಆಗೋದು ಅಂತಾರೆ. ಆದ್ರೆ ನಮ್ಮ ಮಕ್ಕಳು ಇಂಥ ಮಾತಿಗೆಲ್ಲ ಅಪವಾದ ಪರಿ. ಅದರಲ್ಲೂ ನಮ್ಮಮ್ಮ ಬಂಗಾರ. ಕಷ್ಟ ಎಲ್ಲ ನಮ್ಗೆ ಇರ್ಲಿ, ಇಂಥ ಮನ್ಸಿರೋ ಮಕ್ಕಳು ಯಾವಾಗ್ಲೂ ಸುಖವಾಗಿರ್ಬೇಕು ಪರಿ. ಹೌದು. ಹಾಯ್ ಅಂಜು. ಹಾಯ್ ಅಕ್ಕ, ಹೇಗಿದೆಯಾ? ಓ ನಾನ್ ಸೂಪರು. ಹೌದು, ನಿನ್ನೆ ರಾತ್ರಿ ಯಾಕೆ ಕಾಲ್ ಮಾಡಿದ್ದೆ? ಏನಿಲ್ಲ ಕಣೆ, ಸುಮ್ನೆ ನಿನ್ ನೆನ್ಪಾಯ್ತು ಅದಕ್ಕೆ ಮಾಡ್ದೆ. ಈಗ ಹೇಗಿದ್ಯಾ? ಹೇಗಿದ್ಯಾ ಅಂದ್ರೆ ನಂಗೇನಾಗಿತ್ತಕ್ಕ? ನಾನ್ ಯಾವಾಗ್ಲೂ ಸೂಪರ್ ತಾನೆ. ಸಾಕ್ ಸುಮ್ನಿರೆ. ನಾವ್ ಹೊರಡುವಾಗ ನಿನ್ ಮೂತಿ ಎಷ್ಟು ಸಪ್ಪಗೆ ಇಟ್ಕೊಂಡಿದ್ದೆ ಅಂತ ನನಗ್ ಗೊತ್ತಿಲ್ವಾ? ನೀನ್ ಅಳ್ತಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅಯ್ಯೋ ಹಾಗೇನಿಲ್ಲಕ್ಕ, ನೀವ್ ಹೀಗ್ ಬಂದ್ ಹಾಗೆ ಹೋಗ್ಬಿಟ್ರಲ್ಲ ಅದಕ್ಕೆ ಬೇಜಾರಾಗೋಯ್ತು, ಅಳು ಬಂದ್ಬಿಡ್ತು ಕಣೆ. ನಿಜವಾಗ್ಲೂ ಅಷ್ಟೇನಾ ಅಂಜು? ಅಯ್ಯೋ ಹೌದಕ್ಕ, ನಾನ್ ಆರ್ತಿ ಅಕ್ಕನ ಹತ್ರ ತುಂಬಾ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನೀವ್ ಬೇಗ ಹೊರಟ್ಬಿಟ್ರಲ್ಲ ಬೇಜಾರಾಗೋಯ್ತು. ಸಾರಿ ಕಣೆ, ಬೇಜಾರಾಗ್ಬೇಡ. ಆದ್ರೆ ಏನ್ ಮಾಡೋದ್ ಹೇಳು, ಅಜ್ಜಿ ಜೊತೆ ಯಾರಾದ್ರೂ ಇರ್ಲೇಬೇಕಲ್ವಾ, ಅದಕ್ಕೆ ಬೇಗ ಬಂದ್ಬಿಟ್ವಿ. ನೀನ್ ತೀರಾ ಇದನ್ನೆಲ್ಲ ಬ್ಲಡ್ ತಗೋಬೇಡ ಪ್ಲೀಸ್. ಒಂದ್ ಕೆಲ್ಸ ಮಾಡು, ಸ್ಕೂಲ್ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಡು. ಹೆಂಗಿದ್ರು ನಾಡಿದ್ ರಜಾ ಅಲ್ವಾ, ಆಗ ಎಷ್ಟು ಬೇಕಿದ್ರೆ ಮಾತಾಡ್ಬೋದು. ಏನು ನಿಮ್ಮನೆಗ? ನಾನ್ ಅಲ್ಲಿಗ್ ಮಾತ್ರ ಬರಲ್ಲ, ಚಾನ್ಸೇ ಇಲ್ಲ. ಯಾಕಂಜು ಹೀಗೆ ಹೇಳ್ತಿದ್ಯಾ? ಇನ್ನೊಬ್ಬರ ಸ್ಯಾಂಡಲ್ನ ಹಾಕೋಬಾರ್ದು ಅಂತ ನಿಮ್ಮಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ? ಅವ್ರಿಗೆ ಬುದ್ಧಿ ಇಲ್ಲ, ನಿನಗೇನ್ ಹೇಳ್ಕೊಡ್ತಾರೆ? ನೀನ್ ಜಾಣ ಮರಿ ಅಲ್ವಾ, ಯಾಕೆ ಬರಲ್ಲ ಅಂತಿದ್ಯಾ ನೀನು? ನೀನ್ ಏನೇ ಇದ್ರು ನನ್ನ ಹತ್ರ ಹೇಳು, ಏನು ಮುಚ್ಚಿಡ್ಬೇಡ ಆಯ್ತಾ? ಏನಿಲ್ಲ ಬಿಡಕ್ಕ, ಸುಮ್ನೆ ಹೇಳ್ದೆ. ನೀನ್ ಯಾವಾಗ ತಮಾಷೆಯಾಗಿ ಮಾತಾಡ್ತೀಯಾ, ಯಾವಾಗ ಸೀರಿಯಸ್ ಆಗಿ ಮಾತಾಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಾಗುತ್ತೆ. ನೀನ್ ಮುದ್ದು ಬಂಗಾರ ಅಲ್ವಾ, ಪ್ಲೀಸ್ ಹೇಳು. ಅಕ್ಕ ನಿನ್ನೆ ನೀನು ಮತ್ತೆ ಆರ್ತಿ ಅಕ್ಕ ಆ ಕುಸುಮಕ್ಕ ಕರೆದ್ರು ಅಂತ ಹೋದ್ರಲ್ವಾ? ಹಾ ಹೋಗಿದ್ವಿ. ಆಗ ನಾನು ಸುಹಾಸಿನಿ ಆಂಟಿ ಚಪ್ಲಿನ ನಿನ್ ಚಪ್ಲಿ ಅಂತ ಹಾಕೊಂಡ್ ಹೋಗ್ಬಿಟ್ಟೆ. ಚೆನ್ನಾಗ್ ಕಾಣಿಸೋದನ್ನೆಲ್ಲ ಹಾಕೊಂಡ್ ತಿರುಗಾಡಿ ಅಂತ ನೀವೇ ನಿಮ್ ಮಕ್ಳಿಗೆ ಹೇಳ್ಕೊಟ್ಟಿರ್ತೀರ. ನಿಮ್ ಬುದ್ಧಿನೇ ನಿಮ್ ಮಕ್ಳಿಗೆ ಬಂದಿರೋದು. ಶ್ರೀಮಂತರು ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ಬೋದು ಅಂತ ಅವ್ರ ತಲೆಯಲ್ಲಿ ತುಂಬಿ ನಿಮ್ಮಿಬ್ರು ಮಕ್ಕಳನ್ನ ನಮ್ ಮನೆಗೆ ಸಾಗ್ ಹಾಕೋದ್ರಲ್ಲಿ ನಿಮ್ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನಗ್ ಚೆನ್ನಾಗಿ. ಇಷ್ಟೇ ಕಡೆ ಆಗಿದ್ದು, ಆದ್ರೆ ಅಮ್ಮ ಈ ವಿಷಯನ ನಿಂಗೆ ಹೇಳ್ಬೇಡ ಅಂದಿದ್ಲು. ಪರಮಾನಂದ, ನಿನ್ನಿಂದ ಯಾವ ಕೆಲ್ಸನೂ ನೆಟ್ಟಗಾಗಲ್ಲ. ಆ ವೈದ್ಯಹಿ ಈಗ ಮನೆಗೆ ಬಂದಿದ್ದಾಳೆ, ಅದು ಒಳ್ಳೇದಾಯ್ತು ಬಿಡು. ಇನ್ಮೇಲೆ ಅವಳು ನನ್ ಕಂಟ್ರೋಲ್ನಲ್ಲೇ ಇರ್ತಾಳೆ. ಅದು ಅಲ್ಲದೆ ಅವಳು ಯಾರು ನನ್ನ ಚಪ್ಪಲಿನ ಹೇಗಿಟ್ಟಿರೋದು? ನಾನೇ ಅತ್ತೆ. ನೀನ? ನಿನಗೇನಾದ್ರೂ ತಲೆ ಕಿಲೆ ಕೆಟ್ಟಿದ್ಯಾ ಹೇಗೆ? ಕಾಲ್ಗೆ ಹಾಕೊಳ್ಳೋ ಚಪ್ಪಲಿನ ಯಾರಾದ್ರೂ ಈ ತರ ಡೆಕೋರೇಟ್ ಮಾಡ್ತಾರೆ? ಹೌದಾ ಅತ್ತೆ? ಆಕ್ಚುಲಿ ಚಪ್ಲಿನ ಚಪ್ಲಿ ಸ್ಟ್ಯಾಂಡ್ ಅಲ್ಲೇ ಇಡ್ತಾರೆ, ಆದ್ರೆ ನಿಮ್ ಚಪ್ಲಿ ಸ್ವಲ್ಪ ಸ್ಪೆಷಲ್ ಅಲ್ವಾ ಅತ್ತೆ? ನೀವು ಪಾಪ 1000 ರೂಪಾಯಿ ಕೊಟ್ಟು ತಗೊಂಡಿರ್ತೀರಾ, ಅದನ್ನ ಮಾಮೂಲಿ ಚಪ್ಲಿ ಸ್ಟ್ಯಾಂಡ್ ಅಲ್ಲಿ ಇಡಕ್ಕಾಗತ್ತಾ ಅತ್ತೆ? ಅದಕ್ಕೆ ಈ ತರ ಹೂ ಅಲಂಕಾರ ಮಾಡಿ ಇಡೋದೇ ಸರಿ ಅಂತ ಅನಿಸ್ತು. ಏಯ್, ನಿಂದು ತುಂಬಾ ಅತಿ ಆಯ್ತು. ನಾನು ನಿಮ್ಗೆ ಅದನ್ನೇ ಹೇಳ್ಬೇಕು ಅನ್ಕೊಂಡು, ನಿಮ್ದು ತುಂಬಾನೇ ಅತಿ ಆಯ್ತು. ನಿಮ್ಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಲ್ಲ, ಅದಕ್ಕೆ ಚಪ್ಲಿನ ಹೀಗೆ ಡೆಕೋರೇಟ್ ಮಾಡಿ ಇಡ್ಬೇಕಾಯ್ತು. ನಿನ್ನೆ ಅಂಚು ನಿಮ್ ಚಪ್ಲಿ ಹಾಕೊಂಡಿದ್ದಕ್ಕೆ ನಮ್ಮ ಅಪ್ಪ ಅಮ್ಮನ ಹತ್ರ ನೀವ್ ಮಾತಾಡಿದ ರೀತಿ ತುಂಬಾ ತಪ್ಪು ಅತ್ತೆ. ಆ ಘಟನೆ ಏನಾದ್ರೂ ನನ್ ಕಣ್ ಮುಂದೆ ನಡೆದಿದ್ರೆ ಆ ಕತೆನೆ ಬೇರೆ ಆಗಿರ್ತಿತ್ತು.
ಪ್ರತಿ ಹೆಣ್ಮಕ್ಳಿಗೂ ಅವ್ರ ತವ್ರ ಮನೆ ಸ್ವರ್ಗಕ್ ಸಮಾನ. ನಿಮ್ ಶ್ರೀಮಂತ್ಗೆ ನಮ್ಮ ಅಪ್ಪ ಅಮ್ಮನ ಪ್ರೀತಿ ಮುಂದೆ ಸಣ್ಣದೆ. ಅಲ್ಲ, ನನ್ ತಂಗಿ ಕನ್ಫ್ಯೂಸ್ ಆಗಿ ನಿಮ್ ಚಪ್ಲಿನ ನನ್ ಚಪ್ಲಿ ಅನ್ಕೊಂಡ್ ಹಾಕೊಂಡ್ ಹೋಗಿದ್ದಕ್ಕೆ ಅಷ್ಟೆಲ್ಲ ಅವಮಾನ ಮಾಡೋದಾ? ನೀವ್ ಶ್ರೀಮಂತರಿರ್ಬೋದು, ನಾವ್ ಬಡವರೇ ಇರ್ಬೋದು, ಆದ್ರೆ ನಮ್ಮಪ್ಪ ಅಮ್ಮ ಕಳ್ರಲ್ಲ, ದುಡುಕ್ ತಿನ್ನೋರು. ದಯವಿಟ್ಟು ಈ ತರ ನಡ್ಕೋಬೇಡಿ ಅತ್ತೆ. ನೀವು ನನ್ನ ಅತ್ತೆ ಅಂತ ಈ ಸತಿ ಸುಮ್ನೆ ಆಗ್ತಿದ್ದೀನಿ. ಇನ್ನೊಂದ್ಸತಿ ಏನಾದ್ರೂ ಈ ತರ ನಡ್ಕೊಂಡ್ರೆ ಚೆನ್ನಾಗಿರಲ್ಲ. ದುಡುಕ್ತಿಲ್ಲ, ಕಳ್ರಲ್ವಾ ಏನು ಅಂತ ನಾನ್ ತೋರಿಸ್ತೀನಿ.